ಏನಪ್ಪ ಅಂದ್ರೆ ಅನ್ಯಾಯಕ್ಕೆ ಒಳಗಂಥ ಕುಟುಂಬಗಳಾಗಿರ್ಬೋದು, ಎಲ್ಲರೂ ಗಾಬರಿ. SIT ಮತ್ತೆ ನಮ್ಮ ಕೈ ಕೊಟ್ಟು ಅನ್ನುವ ಸಂದರ್ಭದಲ್ಲಿ SIT ಸ್ಪಷ್ಟೀಕರಣ ನೀಡಿಬಿಡ್ತು. ಇಲ್ಲಪ್ಪ ನಾವಿನ್ನು ಯಾವ್ದು ಬಿಡುಗಡೆ ಮಾಡಿಲ್ಲ, ಇದಕ್ಕೆ ಯಾರು ಸರ್ಕಾರ ಹೊಣೆ ಎಲ್ಲ ಏನೋ ಇನ್ನೂ ನಡೀತಾ ಇದೆ, ಮುಂದುವರೆದದ. ಅದಕ್ಕಾಗಿ ಇವತ್ತೇನೋ ಹೆಗ್ಗಡೆ ಅವ್ರು ಮಾತಾಡಿ ಮತ್ತೆ ಅವ್ರು ಮಾತಾಡೋದಕ್ಕೇನು ಸಂಬಂಧ ಇಲ್ಲ ಅನ್ನುವಂಥ ಮಾತಾಡಿದ ತಕ್ಷಣ ಸ್ವಲ್ಪ ಹೋದ ಉಸಿರು ಮತ್ತು ಬಂದಂಗಾಗಿದೆ. ಹೌದಪ್ಪ, ಸತ್ಯದ ಹುಡುಕಾಟ ನಡೆದ, ಇನ್ನೂ ದಿನಕ್ಕೆ ಅದು ಹೆಚ್ಚಾಗ್ತಾ ನಡೆದ. ಅದರ ಜೊತೆಗೆ ಈ ಒಂದು ಡೌಗಿ ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಬೂರುಡೆ ಶಕ್ತಿ ಅದ ವಸ್ತಿಪತ್ರದ ಎನ್ಕ್ವೈರಿ ನಡೆದ. FSL ರಿಪೋರ್ಟ್ ಕಳಿಸಿದ್ದಾರೆ, ಅವರು ಸಂಶೋಧನೆ ಮಾಡ್ತಾಯಿದ್ದಾರೆ ಯಾರಿದ್ದಾರೆ ಅಂತ, ಯಾರು ಇವನು ಏನು ಎಂತು ಅಂತೇಳಿ. ಹೀಗಾಗಿ ನಾವು ಏನೂ ಮಾಡಿಲ್ಲ, ನಾವು ಎಕ್ಸ್ಪ್ರೆಸ್ ಮಾಡಿಲ್ಲ. ಇದು ಯಾವುದೂ ಆದರೂ ಹಂಗೆ ಹೇಳಿದ ತಪ್ಪದು. ನಮ್ಮ ಆಧಾರ ಮೇಲೆ ಏನಿಲ್ಲ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಸಮಾಧಾನಕರವಂತ ಮಾತಾಡಿದ್ದಾರೆ. ಆದರೆ ಈ ಸಮಾಧಾನಕರ ಮಾತುಗಳಿಂದ ಸಮಸ್ಯೆ ಸಾಲ್ವ್ ಆಗ್ತದೆ ಏನು ಅಂದರೆ ಒಂದು ಮಾತ್ರ ಆಗ್ಬೋದು, ಇಲ್ಲ ತನಗೆ ಮುಂದುವರೆದ ವಿಶ್ವಾಸ ಏನು ಹಿಂದಿನ ಒಂದು ರಿಸಲ್ಟ್ ಬರ್ತದಪ್ಪ ಅಂತೇಳಿ ಭರವಸೆ ಮಾಡ್ಬೋದಾಗಿದೆ. ಅದರ ಪೂರ್ತಿ ಅಂತಲ್ಲ. ಯಾಕಂದ್ರೆ ಈ ಚಿನ್ನಯ್ಯ ಮೊದಲೊಂದು ಹೇಳಿದ, ಅಂದರೆ ಈಗ 2 ವರ್ಷಗಳಿಂದ ನಂತರ ಇಲ್ಲಿ ಬಂದಾಗ ಒಮ್ಮೆ 164 ಸ್ಟೇಟ್ಮೆಂಟ್ ಕೊಟ್ಟು, ಅದು ಬೇರೆ ಸ್ಟೇಟ್ ಮುಂದೆ ಒಂದು ಹೇಳಿಕೆ ಕೊಟ್ಟ, ಇಲ್ಲ ಇದು ಸತ್ಯದ, ಇಲ್ಲಿ ನಾನು ಹೋಗಿದ್ದು ಮಾಡಿದ್ದು ಅನೇಕ ಹೆಣ್ಮಕ್ಕಳು ಏನಪ್ಪ ಅಂತಂದ್ರೆ ನಾನು ಮಣ್ಣು ಕೊಟ್ಟಿದ್ದೀನಿ ಅದು ಹೋಗಿದ್ದೀನಿ, ಅನೇಕ ಹೆಣ್ಮಕ್ಳು ಮೈ ಮೇಲೆ ಪೇಟೆ ಕೊಟ್ಟಿರ್ತಿತ್ತು, ಒಳಚಡ್ಡಿರ್ತಿಲ್ಲ, ಹಾಗೆ ಹೀಗೆ 1-2 ಹೇಳಿದ್ದು. ಮತ್ತು ಸೌಜನ್ಯ